ಮಲೆನಾಡಲ್ಲಿ ಮತ್ತೆ ಶುರುವಾಗ್ತಾ ಇದೆ ನಕ್ಸಲರ ಉಪಟಳ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ ಕೌಂಟರ್ಗೆ ಬಲಿಯಾಗಿದ್ದಾರೆ. ಹೆಬ್ರಿಯ ಕಾಡಿನಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಮಟಾಶ್ ಮಾಡಲಾಗಿದೆ. ಕೆಲ ದಿನಗಳಿಂದ ಉಡುಪಿಯಲ್ಲಿ ಆಕ್ಟಿವ್ ಆಗಿದ್ದ ವಿಕ್ರಮ್ ಗೌಡ ನಕ್ಸಲ್ ನಿಗ್ರಹ ದಳ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಸತತ ಕಾರ್ಯಾಚರಣೆಯನ್ನ ನಡೆಸಿ ಇದೀಗ ಎನ್ಕೌಂಟರ್ ಮಾಡಲಾಗಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ. ಸತತ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಖಾಕಿ ಪಡೆ. ಕೆಲ ದಿನಗಳಿಂದ ಉಡುಪಿಯಲ್ಲಿ ತಂಗಿದ್ದ ಈತ ನಕ್ಸಲ್ ನಾಯಕನನ್ನ ಎನ್ಕೌಂಟರ್ ಮಾಡಲಾಗಿದೆ. ಸದ್ಯಕ್ಕೆ ಮತ್ತೆ ಶುರುವಾಗ್ತಾ ಇದೆ ನಕ್ಸಲರ ಉಪಟಳ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್, ನಕ್ಸಲರ ಉಪಟಳ ಮತ್ತೆ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ನಕ್ಸಲ್ ಗ್ರೂಪ್ನ ಹೆಡ್ ನ ಎನ್ಕೌಂಟರ್ ಮಾಡಲಾಗಿದೆ. ಎಲ್ಲಿ ಸಿಕ್ಕರು, ಹೇಗೆ ಶೋಧ ಕಾರ್ಯವನ್ನ ನಡೆಸಲಾಯಿತು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ರೋಜಾ, ಏನು ಕೆಲವು ದಿನಗಳಿಂದ ಏನು ಸಕ್ರಿಯವಾಗಿದ್ದಂತ ನಕ್ಸಲ್ ತಂಡ ಸಾಕಷ್ಟು ಬಾರಿ ಪೊಲೀಸ್ ಪ್ರಕಟಣೆಯನ್ನ ಸಹ ಹೊರಡಿಸಿತ್ತು. 1 ದಶಕಗಳ ನಂತರ ಈಗ ಮಲೆನಾಡು ಭಾಗದಲ್ಲಿ ಎನ್ಕೌಂಟರ್ ಆಗಿರುವಂತದ್ದು. ಏನು 2004ರಲ್ಲಿ ಎನ್ಕೌಂಟರ್ ಆಗಿತ್ತು. ಅದಾದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಮಲೆನಾಡು ಮತ್ತೆ ಈಗ ಉಡುಪಿ ಹಾಗೆ ಶಿವಮೊಗ್ಗದ ಗಡಿ ಭಾಗದಲ್ಲಿ ಎನ್ಕೌಂಟರ್ ಏನು ಆಗಿದೆ. ಏನು ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ. ಈ ಎಲ್ಲದರ ಮಾಹಿತಿ ಏನಾಗಿದೆ, ಏನು ಆ ಕಾರ್ಯಾಚರಣೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಎಲ್ಲದೂ ಮಾಹಿತಿ ಈಗಷ್ಟೇ ಸಿಗ್ಬೇಕಿದೆ ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಭೀಮನಾಯ್ಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಟಾಪ್ 30ಯಲ್ಲಿ ದರ್ಶನ್ ಅಭಿನಯಿಸಿದ್ದ ಶಾಸ್ತ್ರಿ ಕರಿಯ ನವಗ್ರಹ ಪೊರ್ಕಿ ಸಿನಿಮಾಗಳು ಇದೇ ವರ್ಷ ರಿಲೀಸ್ ಆಗಿವೆ. ಇದೀಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮರು ಬಿಡುಗಡೆಗೆ ಸಜ್ಜಾಗಿದೆ. ಆಧುನಿಕ ತಂತ್ರಜ್ಞಾನ ಸ್ಪರ್ಶದೊಂದಿಗೆ ಇದೇ ನವೆಂಬರ್ 22ರಂದು ಸಿನಿಮಾ ರಿಲೀಸ್ ಆಗಲಿದೆ. ಇನ್ನು SGK ಫಿಲ್ಮ್ಸ್ ಮೂಲಕ ಕೆ ಬಸವರಾಜ್ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಚಿತ್ರಮಂದಿರಗಳಲ್ಲಿ 50% ರಿಯಾಯಿತಿ ಸಹ ನೀಡಲಾಗಿದೆ. ಬಳ್ಳಾರಿಯಲ್ಲಿ ನಡೆದ ಕನಕ ಜಯಂತಿ ಮೆರವಣಿಗೆಯಲ್ಲಿ ಸಂಸದ ಎ ತುಕಾರಾಂ ನೃತ್ಯ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಿದ ಕನಕ ಜಯಂತಿ ಮೆರವಣಿಗೆಯಲ್ಲಿ ಸಂಸದರು ಡ್ಯಾನ್ಸ್ ಮಾಡಿದ್ದಾರೆ. ಡೊಳ್ಳು ಕುಣಿತದ ತಂಡದೊಂದಿಗೆ ತಾಳ ಹಾಕಿ ಸಂಭ್ರಮಿಸಿದ್ದಾರೆ. ಇನ್ನು ಸಂಸದರ ಜೊತೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಹೆಜ್ಜೆ ಹಾಕಿದ್ದಾರೆ. ಉತ್ತರ ಪ್ರದೇಶ ನೋಯ್ಡಾದ ಸೆಕ್ಟರ್ 63ರಲ್ಲಿ 3 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಬಿದ್ದಿದೆ. ಅವಶೇಷಗಳ ಅಡಿ ಸಿಲುಕಿದ್ದ ಇಬ್ಬರನ್ನ ರಕ್ಷಣಾ ಸಿಬ್ಬಂದಿ ರಕ್ಷಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕಟ್ಟಡ ಕುಸಿತಕ್ಕೆ ಕಾರಣ ತಿಳಿದು ಬಂದಿಲ್ಲ. ಇನ್ನು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಉತ್ತರ ಪ್ರದೇಶದ ರಾಯ್ಬರೇಲಿ ಸಂಸದ ರಾಹುಲ್ ಗಾಂಧಿ ಟೆಂಪಲ್ ರನ್ ನಡೆಸಿದ್ದಾರೆ. ಪಂಜಾಬ್ನ ಅಮೃತಸರ್ನ ಗೋಲ್ಡನ್ ಟೆಂಪಲ್ಗೆ ಭೇಟಿಯನ್ನ ನೀಡಿದ ರಾಹುಲ್ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಗುರುದ್ವಾರದಲ್ಲಿ ಬಂದಿದ್ದ ಭಕ್ತರಿಗೆ ಸ್ವತಃ ರಾಹುಲ್ ಗಾಂಧಿ ಕುಡಿಯೋ ನೀರನ್ನ ವಿತರಿಸಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ. ಇನ್ನು
ಇನ್ನು ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬಂದಿದ್ದರಿಂದ ಗೋಲ್ಡನ್ ಟೆಂಪಲ್ನಲ್ಲಿ ಭಾರಿ ಭದ್ರತೆ ಕೂಡ ನೀಡಲಾಗಿತ್ತು. ಗುರುದ್ವಾರದಲ್ಲಿ ರಾಹುಲ್ ಗಾಂಧಿಗೆ ವಿಐಪಿ ಟ್ರೀಟ್ಮೆಂಟ್ ನೀಡಿದ್ರಿಂದ ಅನೇಕ ಭಕ್ತರಿಗೆ ಕಿರಿಕಿರಿ ಕೂಡ ಉಂಟಾಗಿದೆ. ಇದರಿಂದ ಗುರುದ್ವಾರಕ್ಕೆ ಆಗಮಿಸಿದ ಓರ್ವ ಭಕ್ತೆ ಪ್ರತಿಭಟನೆಯನ್ನ ನಡೆಸಿದ್ದಾಳೆ. ਤੁਸੀਂ ਮਾਰਿਆ ਦੇ ਘਰੇ ਆਏ ਹੋ, ਤੁਸੀਂ ਨੋਰਮਲ ਬੰਦੇ ਵਾਂਗੂ ਆਓ, ਤੁਸੀਂ ਕਿ ਸਾਰੇ ਨੂੰ ਕੱਟ ਕਰਦੇ ਫਿਰਦੇ ਹੋ। ਹੁਣ ਤੁਹਾਡੇ ਵਰਸ਼ੀਆਂ ਨੇ ਕਿੱਥੇ ਨੇ? ਮੈਨੂੰ ਇਹ ਦੱਸੋ, ਵਾਪਸੀ ਕਰਦੀਆਂ ਵੀ ਹੈ, ਉਹਨਾਂ ਦਾ ਕੀ ਹੱਕ ਬਣਦਾ ਇਹਨੂੰ ਧੱਕੇ ਮਾਰਨ ਦਾ? ਵਾਹਿਗੁਰੂ ਲੇਡੀ ਬਾਰ ਵਾਹਿਗੁਰੂ ਨਹੀਂ ਯਾਰ, ਤੁਸੀਂ ਨਹੀਂ ਬਹੁਤ ਤਕੜੇ ਹੋ ਗਏ, ਮੈਨੂੰ ਸਮਝ ਨਹੀਂ ਆਉਂਦਾ। ਇੰਨਾ ਕੀ ਹੋ ਗਿਆ ਵੱਡਾ? ਵਾਹਿਗੁਰੂ ਕ੍ਰੋਧ ਨੂੰ ਵਾਹਿਗੁਰੂ ਪਾਲੋ, ਥੋੜਾ ਕ੍ਰੋਧ ਨੂੰ ਪਾਲੋ। ਇਹ ਬਚਨ ਅਸੀਂ ਨਹੀਂ ਬੋਲ ਸਕਦੇ, ਅਸੀਂ ਖਲੋਤੇ ਗੁਰੂ ਰਾਮਦਾਸ ਘਰ ਆ। ਟ੍ਰੀਟਮੈਂਟ ਕਰਦੇ ਜੋ ਬੜੇ ਮਹਾਪੁਰਸ਼ ਨੇ। ਆਜੋ ਕੋਈ ਨਹੀਂ, ਵਾਹਿਗੁਰੂ ਸਾਰਾ ਮੀਡੀਆ ਵੇਖਣ ਦਿਆ, ਕੋਈ ਗੱਲ ਨਹੀਂ। ਵਾਹਿਗੁਰੂ ਆਜੋ ਕੋਈ ਗੱਲ ਨਹੀਂ, ਤੁਸੀਂ ਮਾਰਿਆ ਦੇ ਘਰੇ ਆਏ ਹੋ, ਤੁਸੀਂ ਨੋਰਮਲ ਬੰਦੇ। ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ವಾಯು ಮಾಲಿನ್ಯ ಹೆಚ್ಚಾಗ್ತಲೇ ಇದೆ. ರಾಷ್ಟ್ರ ರಾಜಧಾನಿಯ ಸದ್ಯದ ಸ್ಥಿತಿ ಗ್ಯಾಸ್ ಚೇಂಬರ್ನಂತಾಗಿದೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ದೆಹಲಿ ಎನ್ಸಿಆರ್ನಲ್ಲಿ 10 ಮತ್ತು 12ನೇ ತರಗತಿಗಳನ್ನು ಮುಚ್ಚುವಂತೆ ಆದೇಶವನ್ನು ಕೂಡ ಮಾಡಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಕೂಡ ಆನ್ಲೈನ್ ಕ್ಲಾಸ್ಗಳಾಗಿ ಬದಲಾಯಿಸುವಂತೆ ಕೋರ್ಟ್ ಹೇಳಿದೆ. ಉತ್ತರ ಪ್ರದೇಶ ನೋಯ್ಡಾದ ಸೆಕ್ಟರ್ 63ರಲ್ಲಿ 3 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಬಿದ್ದಿದೆ. ಅವಶೇಷಗಳ ಅಡಿ ಸಿಲುಕಿದ್ದ ಇಬ್ಬರನ್ನ ರಕ್ಷಣಾ ಸಿಬ್ಬಂದಿ ರಕ್ಷಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕಟ್ಟಡ ಕುಸಿತಕ್ಕೆ ಕಾರಣ ತಿಳಿದು ಬಂದಿಲ್ಲ. ಇನ್ನು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಉತ್ತರ ಪ್ರದೇಶದ ರಾಯ್ಬರೇಲಿ ಸಂಸದ ರಾಹುಲ್ ಗಾಂಧಿ ಟೆಂಪಲ್ ರನ್ ನಡೆಸಿದ್ದಾರೆ. ಪಂಜಾಬ್ನ ಅಮೃತಸರ್ನ ಗೋಲ್ಡನ್ ಟೆಂಪಲ್ಗೆ ಭೇಟಿಯನ್ನ ನೀಡಿದ ರಾಹುಲ್ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಗುರುದ್ವಾರದಲ್ಲಿ ಬಂದಿದ್ದ ಭಕ್ತರಿಗೆ ಸ್ವತಃ ರಾಹುಲ್ ಗಾಂಧಿ ಕುಡಿಯೋ ನೀರನ್ನ ವಿತರಿಸಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬಂದಿದ್ದರಿಂದ ಗೋಲ್ಡನ್ ಟೆಂಪಲ್ನಲ್ಲಿ ಭಾರಿ ಭದ್ರತೆ ಕೂಡ ನೀಡಲಾಗಿತ್ತು. ಗುರುದ್ವಾರದಲ್ಲಿ ರಾಹುಲ್ ಗಾಂಧಿಗೆ ವಿಐಪಿ ಟ್ರೀಟ್ಮೆಂಟ್ ನೀಡಿದ್ರಿಂದ ಅನೇಕ ಭಕ್ತರಿಗೆ ಕಿರಿಕಿರಿ ಕೂಡ ಉಂಟಾಗಿದೆ. ಇದರಿಂದ ಗುರುದ್ವಾರಕ್ಕೆ ಆಗಮಿಸಿದ ಓರ್ವ ಭಕ್ತೆ ಪ್ರತಿಭಟನೆಯನ್ನ ನಡೆಸಿದ್ದಾಳೆ. ਤੁਸੀਂ ਮਾਰਿਆ ਦੇ ਘਰੇ ਆਏ ਹੋ, ਤੁਸੀਂ ਨੋਰਮਲ ਬੰਦੇ ਵਾਂਗੂ ਆਓ, ਤੁਸੀਂ ਕਿ ਸਾਰੇ ਨੂੰ ਕੱਟ ਕਰਦੇ ਫਿਰਦੇ ਹੋ। ਹੁਣ ਤੁਹਾਡੇ ਵਰਸ਼ੀਆਂ ਨੇ ਕਿੱਥੇ ਨੇ? ਮੈਨੂੰ ਇਹ ਦੱਸੋ, ਵਾਪਸੀ ਕਰਦੀਆਂ ਵੀ ਹੈ, ਉਹਨਾਂ ਦਾ ਕੀ ਹੱਕ ਬਣਦਾ ਇਹਨੂੰ ਧੱਕੇ ਮਾਰਨ ਦਾ? ਵਾਹਿਗੁਰੂ ਲੇਡੀ ਬਾਰ